ಸರ್ ನಾನು ಬೈಕ್ ಟ್ಯಾಕ್ಸಿ ಪರ ಅಂತ ಹೇಳ್ತಲ್ಲ ನಮ್ಮನೇಲಿ ನಾನು ಕೂಡ ಮನೆ ಕೋಡ್ಗೆ ಹೋಗ್ಬೇಕಾರೆ ಆಟೋ ಬಳಸಲ್ಲ, ನಾನು ಕೂಡ ಹೆಲ್ಮೆಟ್ ಎತ್ಕೊಂಡು ನಾನು ಕೂಡ ಬೈಕ್ ಟ್ಯಾಕ್ಸಿನ ಬಳಸೋದು. ಯಾಕಂದರೆ ಕೋಡ್ಗೆ ಜಲ್ದಿ ರೀಚ್ ಆಗ್ಬೋದು. ಎಲ್ಲ ಅವ್ನು ಪಾಪ ಶಾರ್ಟ್ಕಟ್ಟಲ್ಲಿ ಎಲ್ಲೋ ಸಣ್ಣ ಪುಟ್ಟ ಸೊಂದಿಗೊಂದಿ ರೋಡಲ್ಲಿ ಹೊಟ್ಟೋಗ್ತಾನೆ. ಸರ್ ನಮ್ಮ ಇದು ರಿಕ್ವೈರ್ಮೆಂಟು. ಈಗ ನೋಡಿ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ ಮಿನಿಸ್ಟ್ರುಗಳು ಹೋಗ್ಬೇಕಾದ್ರೆ ಸರ್ ಝೀರೋ ಟ್ರಾಫಿಕ್ ಮಾಡ್ಕೊತಾರೆ. ಯಾಕೆ ಅಂತಂದರೆ ಅನುಕೂಲ, ಅವ್ರು ಗೆದ್ದು ಬಂದೋ ರಾಷ್ಟ್ರಕ್ಕೆ. ಸರ್ ನನಗೆ ಝೀರೋ ಟ್ರಾಫಿಕ್ ಮಾಡಿದ್ರೆ ಬಿಡ್ತಾರೆ ನನ್ನನ್ನು. ಸೊ ನಮಗೆ ಸಾಮಾನ್ಯ ಜನರಿಗೆ ಝೀರೋ ಟ್ರಾಫಿಕ್ ಇಲ್ಲ, ನಮಗೇನಿದ್ರು ನರಳಾಟನೇ. ಈ ನರಳಾಟದಲ್ಲಿ ಈ ಒಂದು ಟೂ ವೀಲರ್ ಟ್ಯಾಕ್ಸಿ ಅನುಕೂಲ ಅಂತ ನಮಗನ್ನಿಸ್ತದೆ. ಬಿಕಾಸ್ ಐ ವಾಸ್ ಇನ್ ಗೋವಾ, ನಾನು ಕೂಡ ಗೋವಾದಲ್ಲಿ ಇದ್ದೆ. ನಾನು ಗೋವಾದಲ್ಲಿ ಇದನ್ನು ನೋಡಿದ್ದೀನಿ. ಬೈಕನ್ನು ನಿಮಗೆ ಬಾಡಿಗೆ ಕೊಡ್ತಾರೆ, ಅಲ್ಲಿ ಗಾಡಿಗಳನ್ನ ಬಾಡಿಗೆ ಕೊಡ್ತಾರೆ. ನಿಮಗೆ ಬಾಡಿಗೆನೇ ತೊಗೊಂಡೋಗ್ಬೋದು, ನೀವೇ ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಡ್ರೈವ್ ಇನ್ ವೆಹಿಕಲ್ಸ್ ಇದೆ ಅಲ್ಲಿ, ಇನ್ಕ್ಲೂಡಿಂಗ್ ಟೂ ವೀಲರ್ಸು. ಇವ್ರುಗಳು ಅದು ಅನಧಿಕೃತ ಪ್ಯಾನಲ್ ಬೇಡ ಅಂತದೆ. ಹಂಗಾರೆ ಏನು ಮಾಫಿಯಾ ಬೇಕು ಅಂತದ? ಟೂ ವೀಲರ್ ಏನೋ ಪ್ಯಾನಲ್ ಬೇಡ ಅಂತದೆ ಅಂತಂದರೆ ಮೋಸ್ಟ್ಲಿ ಆಟೋ ಮಾಫಿಯಾನ ಸರ್ಕಾರ ಇವಾಗ ರಾಮಲಿಂಗಾರೆಡ್ಡಿಯವರು ಇದಕ್ಕೆ ಉತ್ತರ ಕೊಡಬೇಕು. ಎಲ್ಲೋ ಒಂದು ಕಡೆ ರಾಮಲಿಂಗಾರೆಡ್ಡಿ ಅವರು ಇನ್ವಾಲ್ವ್ಮೆಂಟ್ ಆಗಿದೆ ಅಂತ ಕೂಡ ಅನುಮಾನ ಕೂಡ ನನಗಿದೆ. ಆಯಪ್ಪ ಎಲ್ಲೂ ಕೂಡ ಒಬ್ಬ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಎಲ್ಲೂ ಕೂಡ ಧೈರ್ಯವಾಗಿ ಈ ಅನಧಿಕೃತ ವಿಚಾರಗಳ ಬಗ್ಗೆ ಗೊತ್ತಿಲ್ವಾ? ಇದು ಮಿನಿಸ್ಟ್ರಿಗೆ ಗೊತ್ತಿರಬೇಕಲ್ವಾ? ವಾಟ್ ಈಸ್ ದ ಎಕ್ಸ್ಪ್ಲನೇಷನ್ ಫ್ರಮ್ ದ ಮಿನಿಸ್ಟರ್? 1,67,000 ಆಟೋ ಬಿಟ್ಟರೆ ಮಿಕ್ಕಿದ ಆಟೋಗಳ ಜಪ್ತಿಗೆ ರಾಮಲಿಂಗಾರೆಡ್ಡಿ ಯಾಕೆ ಕೊಡ್ತಾ ಇಲ್ಲ? ಏನು ವೋಟ್ ಬ್ಯಾಂಕ್ ಇದು? ಓಟ್ ಗೀಟ್ ಹಾಕ್ತಾರೆ ಕಾಂಗ್ರೆಸ್ಗೆ ಅಂತ ಏನಾದರೂ ರಾಮಲಿಂಗಾರೆಡ್ಡಿ ಅವರು ಬೆಳೆಸೋರ ಇವ್ರನ್ನ ಆಟೋಗಳವ್ರನ್ನ? ಮಾಫಿಯಾಗಳವರು ಹಂಗೆ ನಡೆಸಿಬೋದು ಅಂತ ನಡೆಸ್ತಾ ಇದ್ದಾರಾ? ಆಮೇಲೆ ಈ ಸೇಟುಗಳವರು ಬರಲಿ ಬಿಡು ಅವಾಲ ದುಡ್ಡು ಐತೆ ಅಂತಲೇ ಇವ್ರಿಗೇನೋ ಫಂಡಿಂಗ್ ಮಾಡ್ತಾವ್ರಾ? ಎಲ್ಲ ತನಿಖೆ ಆಗಬೇಕು ಸರ್. ಎವ್ರಿಥಿಂಗ್ ಇಸ್ ಎ ಮಾಫಿಯಾ. ವಿ ವಾಂಟ್ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಸರ್, ಈಗ ಬೈಕ್ ಟ್ಯಾಕ್ಸಿ ಅವರು ಆಲ್ಮೋಸ್ಟ್ 1 ಲಕ್ಷಕ್ಕಿಂತ ಜಾಸ್ತಿ ಬೈಕ್ ಟ್ಯಾಕ್ಸಿ ಓಡಿಸ್ತಾರೆ ಅಂತ ಮಾತಿದೆ. ಬಟ್ ನಿಂತೋದ್ರೆ ಕಷ್ಟ ಆಗಲ್ವಾ ಸರ್? ಆಲ್ರೆಡಿ ಕಷ್ಟ ಆಗಿದೆ ಸರ್. 10 days ಆಗಿದೆ. ಎಷ್ಟೋ ಜನ ಮನೆ ಹೇಳ್ತಾರೆ ಸರ್ ಸೆಮಿಸ್ಟರ್ ದುಡ್ಡು ಕಟ್ಟಬೇಕಾಗಿತ್ತು, ತಿಂಗಳಿಗೆ ಒಂದು 12,000 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ ನಾನು. ಯಾರೋ ಹುಡುಗರು ಹುಡುಗಿಯರು ಇಬ್ಬರು ಎಲ್ಲ ಫೋನ್ ಮಾಡ್ತಾರೆ, ಸರ್ ನಿಮ್ಮ 2 ಗಂಟೆವರೆಗೂ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ, 2 ಗಂಟೆ ಬಂದಮೇಲೆ ಅದೇ ಬೈಕ್ ಇಟ್ಕೊಂಡು ನಾನು ದುಡಿಯೋಕ್ಕೆ ಹೋಗ್ತಾ ಇದ್ದೆ. ಸೊ ಈಗ ಹುಡುಗರು ಕಳ್ತನ ಮಾಡಬೇಕಾ, ಲೂಟಿಂಗ್ ಮಾಡಬೇಕಾ, ಗಾಂಜಾ ಡ್ರಗ್ಸನ್ನ ಮಾರಾಟ ಮಾಡಬೇಕಾ, ಏನು ಮಾಡಬೇಕು ಸರ್ಕಾರ ಹೇಳಿ. ಈಗ ಯಾವ ರೀತಿ ಆಟೋಗಳವರ ಮಾಫಿಯಾನ ಸರ್ಕಾರ ಪೋಷಿಸ್ತಿದೆಯೋ, ಈ ಟೂ ವೀಲರ್ ಏನು ಮಲ್ತಾಯಿ ಮಕ್ಕಳ? ಯಾಕೆ ಈ ರೀತಿ ಧೋರಣೆ? ಈ ಸರ್ಕಾರಕ್ಕೂ ಈ ಆಟೋ ಮಾಫಿಯಾಗೂ ಸೇಟುಗಳಿಗೂ ಆರ್ ಟಿ ಓರ್ಗೂ ಟ್ರಾಫಿಕ್ ಅವ್ರಿಗೂ ಇವರು ಮತ್ತು ಸಂಘಗಳಿಗೂ ಎಲ್ಲದೂ ಒಂದು ಲಿಂಕ್ ಅಂತೂ ಇದ್ದೇ ಇದೆ. ಸರ್, ಈಗ ಕೋರ್ಟಲ್ಲಿ ನಡೀತಾ ಇದೆ, ಏನು ಆಗ್ಬೋದು ಸರ್? ಸರ್ ಟೂ ವೀಲರ್ ಇಸ್ ಎ ಪ್ರಾವಿಷನ್ ಸರ್, ಓಪನ್ ಮಾಡಲೇಬೇಕು. ಮೋಸ್ಟ್ಲಿ ಈ ಟೂ ವೀಲರ್ ಕಡೆ ಅಂತ ವಕೀಲರು ಮೊನ್ನೆ ಕೂಡ ವಾದ ನಾನು ನೋಡೋದಕ್ಕೆ ಕೇಳಿಸ್ಕೊಂಡೆ. ಐ ಥಿಂಕ್ ಪೇಪರ್ ಮಾಧ್ಯಮ ಮಿತ್ರರು ಬರೆದಿದ್ರು. ಸರ್ ಲೆಜಿಸ್ಲೇಟಿವ್ ಸರ್ ಖುದ್ದು ಕೋರ್ಟ್ ಕೇಳ್ತಾ ಇದೆ ಗೈಡ್ಲೈನ್ಸ್ ಮಾಡಿ ಅಂತ. ಇವರು ಯಾಕೆ ಮಾಡ್ತಾ ಇಲ್ಲ? ಏನು ಲಂಚ ಗಿಂಚ ತೊಗೊಂಡಿದ್ದಾರಾ ಸರ್ಕಾರದವರು ಮಾಡಬಾರ್ದು ಅಂತ? ಸುಳ್ಳು ಪ್ಯಾನಲ್ನ ಸೃಷ್ಟಿ ಮಾಡಿ ಸುಳ್ಳು ಮಾಹಿತಿಯನ್ನು, ಸುಳ್ಳು ವರದಿಯನ್ನು ಹೈಕೋರ್ಟ್ಗೆ ಕೊಟ್ಟಿದ್ದಾರೆ ಅಂತಂದರೆ ಖಂಡಿತ ಸರ್ ಇದನ್ನು ಮನವರಿಕೆ ಮಾಡೋಕ್ಕೆ ಐ ಥಿಂಕ್ ಈ ಟೂ ವೀಲರ್ ಪರವಾಗಿ ವಾದ ಮಾಡ್ತಾರಂಥ ವಕೀಲರು ಇದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು ಸರ್. ಸರ್ ಈಗ ನೋಡಿ ಸರ್, ಇವ್ರು ಹಾಕೊಂಡ್ರದ್ದು ಕಾಕಿ ಬಟ್ಟೆ, ಪೊಲೀಸರು ಹಾಕೊಂಡ್ರದ್ದು ಕಾಕಿ ಬಟ್ಟೆ. ಪೊಲೀಸು ತಪ್ಪು ಮಾಡಿದ್ರೆ ಬಿಡಲ್ಲ, ನಾನು ಅವ್ನು ಜೈಲಿಗೆ ಹೋಗೋ ಗಂಟೆ ಬಿಡಲ್ಲ. ADGP ಅಮೃತ್ಪಾಲ್ನ PSS ಕಗ್ಗಣದಲ್ಲಿ 48 ಜನ ಪೊಲೀಸು ಒಬ್ಬ ADGP ಅಮೃತ್ಪಾಲ್ ಜೈಲಿಗೆ ಹೋದ. ಸರ್ ಆ ಕಾಕಿನೇ ಬಿಟ್ಟಿಲ್ಲ ನಾವು ಅಂದರೆ ಈ ಕಾಕಿ ಬೆಲೆ ಏನು ಅಂತ ಅವರೇ ತಿಳ್ಕೊಳ್ಬೇಕು ಸರ್. ಸರ್ ಅವ್ರಿಗಿಂತ ಕೆಟ್ಟದಾಗಿ ನಮಗೆ ಮಾತಾಡೋಕ್ಕೆ ಬರ್ತದೆ. ಸಂವಿಧಾನದಲ್ಲಿ ಸಮಾಜದಲ್ಲಿ ಇದ್ದೀವಿ ನಾವು. ಆ ರೀತಿ ಕೆಟ್ಟ ಪದಗಳನ್ನು ಬಳಸಿ ಯಾರೋ ಒಬ್ಬನ ಬೋರ್ಡ ಬೇರೆ ಹೊತ್ತು ಏನೋ ಗಿಂಟ್ಲು ಅಂದ್ಕೊಂಡಿದ್ದ ಇರ್ಬೋದು. ಈಗ ಆ ಬೋರ್ಡ್ನ ಈಗ ಇಷ್ಟು ದಿನ ಆಟೋ ಅವ್ರು ಮಾಡಿದ್ರೆ ಈಗ ಬೋರ್ಡನ್ನು ಕರ್ಕೊಂಬಂದು ಬಿಟ್ಟವ್ರೆ. ಅವ್ನು ಯಾರೋ ಬೋರ್ಡ ಬಂದು ಏನೇನೋ ಮಾತಾಡ್ತಾ ಇದ್ದ, ತಲೆ ಕೂದಲು ಇಲ್ಲ ಅವ್ನಿಗೆ, ಏನು ಹೇಳೋದು ನನಗೆ ಗೊತ್ತಿಲ್ಲ. ಆಮೇಲೆ ನಾನು ವಕೀಲನಾಗಿ ದಾಖಲೆ ಇಟ್ಕೊಂಡು ಮಾತಾಡ್ತೀನಿ ಸರ್. ನಾನು ಬೀದಿನಲ್ಲಿ ತಲೆ ಬೋಡಿಸ್ಕೊಂಡು ಕೆಟ್ಟ ಭಾಷೆಗಳನ್ನ ಬರ್ತೀನಿ. ನನಗೇನು ಸರ್ ಪ್ರಾಂಪ್ಟ್ ಮಾಡಲಿ ಬಿಡಿ. ಈಗ ನಮಗೆ ನೋಡಿ ಸರ್, ಬೆಂಗಳೂರು ಸ್ವಚ್ಛ ಆಗಬೇಕು. ನಾಳೆ ಕೆಂಪೇಗೌಡರು ಜಯಂತಿ ಇದೆ. ಬೆಂಗಳೂರನ್ನ 500 ವರ್ಷಕ್ಕೆ ಮುಂಚೆ ಕೆಂಪೇಗೌಡರು ಕಟ್ಟಿ ಬಿಟ್ಟೋಗಿದ್ದಾರೆ. ಅದನ್ನು ಪೋಷಣೆ ಮಾಡಬೇಕು, ಅದು ಮುಂದಿನ ಜನಾಂಗಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ನಾವು ಮಾಡ್ತಾ ಇದ್ದೀವಿ. ಈಗ ಯಾವನೋ ಆಟೋವನು ನಾವು ಲೆಕ್ಕಾಚಾರ ಕೇಳಿದ್ರೆ ಅವ್ರು ಮಾತ್ರ ಟೂ ವೀಲರ್ಗಳನ್ನು ದಾರಿನಲ್ಲಿ ಇವ್ರಿಗೆ ಅಧಿಕಾರ ಇಲ್ಲ ಅಂದರೆ ಹಿಡಿದು ಅವ್ರನ್ನ ಒಡೆದು ಬಡ್ದು ಬೇರೆ ಭಾಷೆಗಳವ್ರನ್ನ ಕನ್ನಡ ಮಾತಾಡೋ ಅಂತೇಳಿ ವಸೂಲಿ ಹಾಕ್ಬೋದು. ನಾವು ಕಾನೂನು ರೀತಿಯಲ್ಲಿ 1,67,000 ಆಟೋ ಮೇಲೆ ಒಂದಂತೂ ಚಾಲೆಂಜು. ಐ ಆಮ್ ಚಾಲೆಂಜಿಂಗ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ. 1,67,000 ಆಟೋ ಮೇಲೆ ಒಂದು ಆಟೋನೇನಾದರೂ ಬಿಟ್ಟರೆ ಅನುಚೇತೋ ಮನೆಗೆ ಹೋಗ್ತಾನೆ, ಇಲ್ಲ ಜೈಲಿಗೆ ಹೋಗ್ತಾನೆ. ಇಲ್ಲ ಈಗ ಬೈಕ್ ಟ್ಯಾಕ್ಸಿ ರೆಪ್ರೆಸೆಂಟೇಷನು ಇದೇ ಕೇಳ್ತಾ ಇದೆ. ಯಾವುದು ಹೈಕೋರ್ಟ್ ಅವರೇ ಕೇಳ್ತಾ ಇದ್ದಾರೆ, ಇದಕ್ಕೊಂದು ಗೈಡ್ಲೈನ್ಸ್ ಮಾಡಿ ಅಂತ ಹೇಳಿದ್ರು. ಇವರೇನು ಹೇಳ್ತಾ ಇದ್ದಾರೆ, ನಾವೊಂದು ಸ್ಟಡಿ ರಿಪೋರ್ಟ್ ಮಾಡಿದ್ದೀವಿ, ಅದ್ರ ಪ್ರಕಾರ ಯಾರು ಬೇಡ ಅಂತ ಹೇಳಿದ್ದು ಬೈಕ್? ಹಂಗಾರೆ ಏನು ಸಾರ್ವಜನಿಕರನ್ನ ವಿಚಾರಣೆ ಮಾಡಿದ್ರ ಅಥವಾ ಸರ್ಕಾರ ಹೈಕೋರ್ಟ್ಗೆ ಸುಳ್ಳು ಅಫಿಡೇವಿಟ್ ಹಾಕಿದ್ಯಾ? ಇದು ಒಂದು ನೋಡಿ,
ಇದು ಹೈಕೋರ್ಟ್ಗೆ ಸುಳ್ಳು ಅಫಿಡೇವಿಟ್ ಹಾಕೋದಿದೆಯಲ್ಲ ಅದು ಮಹಾ ಅಪರಾಧ. ಅಕಸ್ಮಾತ್ ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗಳೇನಾದರೂ ಸುಳ್ಳು ಅಫಿಡೇವಿಟ್ ಹಾಕಿದರೆ ಅದು ಮರುಪರಿಶೀಲನೆ ಆಗಬೇಕು. ಯಾಕಂದರೆ ಈಗ ನನಗೆ ಗೊತ್ತಿಲ್ಲ, ಈ ಒಂದು ಪ್ಯಾನಲ್ ಏನು ಅಪಾಯಿಂಟ್ ಮಾಡಿದ್ರು ಇದರ ರಿಪೋರ್ಟು ಬಹಿರಂಗ ಯಾಕಾಗಿಲ್ಲ, ಮಾಧ್ಯಮಗಳಲ್ಲೂ ಕೂಡ ಈ ರಿಪೋರ್ಟ್ ನಾವು ನೋಡಿಲ್ಲ. ಅಷ್ಟು ಸೀಕ್ರೆಟ್ ಆಗಿ ಪ್ಯಾನಲ್ನ ಕ್ರಿಯೇಟ್ ಮಾಡಿ ಸ್ಟಡಿ ಮಾಡಿ ಯಾರನ್ನೂ ಕೇಳದೆ ಇವಾಗೆಲ್ಲ ಲಬೋ ಅಂತ ಬಡ್ಕೊತಾ ಇದ್ದಾರೆ. 2 ವೀಲರ್ ಬೇಕು, 2 ವೀಲರ್ ಬೈಕ್ ಟ್ಯಾಕ್ಸಿ ಇಷ್ಟು ಜನ ಬಡ್ಕೊಬೇಕಾದ್ರೆ ಸುಳ್ಳು ಅಫಿಡೇವಿಟ್ಟು ಸರ್ಕಾರ ಹೈಕೋರ್ಟ್ಗೆ ಹಾಕಿದೆ. ಎಲ್ಲೋ ಒಂದು ಕಡೆ ಹೈಕೋರ್ಟ್ಗೆ ದಿಕ್ಕನ್ನು ತಪ್ಪಿಸಿರುವಂಥ ಕೆಲಸವನ್ನು ಐ ಥಿಂಕ್ ಸಾರಿಗೆ ಇಲಾಖೆ ಮಾಡಿದೆ. ಅದಕ್ಕೆ ಕಾರಣನೇ ಈ ಒಂದು ಆಟೋ ಮಾಫಿಯಾದಲ್ಲಿ ಇರುವಂಥ ಅನಧಿಕೃತ ಆಟೋಗಳು ಮತ್ತು ಈ ಸಂಘದಲ್ಲಿ ನಡೀತಾ ಇರುವಂಥ ಅನಧಿಕೃತ ಚಲಾವಣೆಗಳು ಅಂತ ಅನಿಸುತ್ತೆ ಸರ್. ಪ್ರತಿಯೊಂದರಲ್ಲೂ ಕಮರ್ಷಿಯಲೈಸೇಷನ್ನು ಒಳ್ಳೇದಲ್ಲ ಸರ್. ಯಾಕಂದರೆ ಪ್ರತಿಯೊಂದರಲ್ಲೂ ಈಗ ನೀವು ವಾಣಿಜ್ಯೀಕರಣ ಮಾಡ್ತೀವಿ ಅಂತಾರೆ, ಮತ್ತು ವೆಲ್ಫೇರ್ ಸ್ಟೇಟ್ ಅಂತ ಯಾಕೆ ಅನ್ಬೇಕು ಇದನ್ನು? ಈ ವೆಲ್ಫೇರ್ ಸ್ಟೇಟ್ ಅಂತೂ ಕೂಡ ಈಗ ನಮ್ಮ ಸಂವಿಧಾನದಲ್ಲಿ ಒಂದಷ್ಟು ಕಮರ್ಷಿಯಲೈಸ್ ಇದ್ರೂ ಕೂಡ ಒಂದಷ್ಟು ವೆಲ್ಫೇರ್ ಸ್ಟೇಟ್ ಇದೆ. ಯಾಕೆ ನೋಡಿ, ಬಡವರಿಗೆ ಫ್ರೀಯಾಗಿ ಅಕ್ಕಿ ಕೊಡ್ತೀವಿ, ಯಾಕೆ? ಈಗ ಅದನ್ನು ಹೇಳ್ಬೋದಲ್ಲ, ನೀವು ಕಾಸು ಕೊಟ್ಟು ತಗೊಳ್ಳಿ ಅಂತ. ಅನ್ನ ಅನ್ನೋದನ್ನು ನಾವು ಉಚಿತವಾಗಿ ಕೊಡಬೇಕಾಗತ್ತೆ, ಗಾಳಿ ಅನ್ನೋದನ್ನು ಉಚಿತವಾಗಿ ಕೊಡಬೇಕಾಗತ್ತೆ. ಈಗ ನೆನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ ಪ್ಲ್ಯಾನ್ ಇಲ್ಲ ಅಂತಂದರೆ ನೀರು ಮತ್ತು ಕರೆಂಟನ್ನು ಕತ್ತರಿಸ್ತೀವಿ ಅಂತ. ಆರ್ಟಿಕಲ್ 21 ಹೇಳುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಮೂಲ ಸೌಕರ್ಯಗಳನ್ನು ಕತ್ತರಿಸೋಕ್ಕೆ ಪಾರ್ಲಿಮೆಂಟ್ಗೂ ಪವರ್ ಇಲ್ಲ, ಸುಪ್ರೀಂ ಕೋರ್ಟ್ಗೂ ಪವರ್ ಇಲ್ಲ. ನನಗೆ ಗೊತ್ತಿಲ್ಲ ಇದೆಲ್ಲ ಏನು ಮಾಫಿಯಾಗಳು ಮಾಡ್ತಾ ಇದ್ದಾರೆ. ಇದೇ ಈ ರೀತಿ ಸುಪ್ರೀಂ ಕೋರ್ಟ್ಗಳಿಗೆ ವಾದ ವಿವಾದವನ್ನು ಆಲಿಸಿ ಆದೇಶ ಮಾಡ್ತಾರೆ ಬಾಬಾ. ಈಗ ಸರ್ಕಾರದ ಕಡೆಯಿಂದ ಸುಳ್ಳು ಅಫಿಡೇವಿಟ್ಗಳು ಹಾಕೋದು, ಸುಳ್ಳು ಮಾಹಿತಿಗಳನ್ನು ಕೊಡೋದು ಕೋರ್ಟ್ಗೆ, ದಿಕ್ಕನ್ನು ತಪ್ಪಿಸುವಂಥ ಕೆಲಸನ ಸರ್ಕಾರಗಳು ಮಾಡ್ತಾ ಇದೆ, ಸರ್ಕಾರದ ಪರ ವಕೀಲರುಗಳು ಮಾಡ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇವತ್ತು ಟೂ ವೀಲರ್ ಟ್ಯಾಕ್ಸಿ ಬಗ್ಗೆ ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಒಂದು ಗೈಡ್ಲೈನ್ಸ್ ಮಾಡಿರಿ, ಅವ್ರು ಇರಲಿ ಅಂತ. ಇಲ್ಲ ಬೇಡ, ಪ್ಯಾನಲ್ ಸ್ಟಡಿ ರಿಪೋರ್ಟ್ ಹೇಳುತ್ತೆ ಬೇಡ ಅಂತ. ಯಾರು ಪ್ಯಾನಲ್ ಎಲ್ಲ ಇದ್ದವ್ರು, ಯಾರನ್ನು ಸ್ಟಡಿ ಮಾಡಿದ್ರಿ, ಯಾರ್ಯಾರನ್ನು ಕೇಳಿದ್ರಿ ಬೇಕೋ ಬೇಡ ಅಂತ? ನನ್ನಂತೂ ಕೇಳಿಲ್ಲ, ಅವರು ನನ್ನೇ ಕೇಳಿಲ್ಲ. ಅಂದಮೇಲೆ ಇವರು ಹಾಕಿರುವಂಥ ಅಫಿಡೇವಿಟು ಸುಳ್ಳು ಅಫಿಡೇವಿಟು ಹೈಕೋರ್ಟನ್ನು ದಿಕ್ಕು ತಪ್ಪಿಸಿದ್ದಾರೆ. ಹೈಕೋರ್ಟು ಇದ್ರ ಮೇಲೆ ಸ್ಟ್ರಕ್ಚರ್ ಪಾಸ್ ಮಾಡಬೇಕು, ಕರಿಬೇಕು ಅವ್ನು ಸೆಕ್ರೆಟರಿನ, ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿನ ಕರಿಬೇಕು. ಯಾಕೆ ಇದನ್ನ ಎಲ್ಲಿ ಸ್ಟಡಿ ಮಾಡಿದೆ? ಮಾಧ್ಯಮಗಳಿಗೆ ಈ ಒಂದು ಪ್ಯಾನಲ್ ಡೀಟೇಲ್ಸು, ಈ ಸ್ಟಡಿ ರಿಪೋರ್ಟನ್ನು ಬಹಿರಂಗಪಡಿಸಬೇಕು. ಯಾಕಂದ್ರೆ ಇಟ್ ಈಸ್ ಬೈ ದ ಪೀಪಲ್, ಟು ದ ಪೀಪಲ್, ಫಾರ್ ದ ಪೀಪಲ್. ಜನರಿಗೋಸ್ಕರ ಬೈಕ್ ಟ್ಯಾಕ್ಸಿ ಏನು ರಾಮಲಿಂಗ ರೆಡ್ಡಿಗೋಸ್ಕರ ಮಾಡ್ಸೋಕ್ಕತ್ತದ? ಅಲ್ಲ, ಆಟೋ ಮಾಫಿಯಾಗಳಿಗೋಸ್ಕರ ಮಾಡ್ಸೋಕ್ಕಾಗತ್ತ? ಜನರಿಗೋಸ್ಕರ ಜನರಿಗಾಗಿ ಮಾಡಿರುವಂಥ ಈ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಈ ಪ್ಯಾನಲ್ ರಿಪೋರ್ಟನ್ನು ಮಾಧ್ಯಮಗಳ ಮುಖಾಂತರ ಬಹಿರಂಗಪಡಿಸ್ಬೇಕು ಸರ್ಕಾರ. ಆಮೇಲೆ ಬೇಡ ಅಂದವ್ರು ಯಾರು ಮಾಹಿತಿ ಕೊಡಲಿ, ವೈಟ್ ಬೋರ್ಡ್ ಕೊಡಬೇಕು ಸರ್. ಯಾಕೆ ಸರ್ ಕೊಡಬಾರ್ದು ಸರ್? ಈಗ ಇವರು ವೈಟ್ ಬೋರ್ಡ್ ಅನಧಿಕೃತ ಅಂತಾರೆ, ಓಕೆ, ವೈಟ್ ಬೋರ್ಡ್ ಅನಧಿಕೃತನೇ ಅನ್ಕೊಂಬಿಡೋಣ. ಈಗ ನಾವು ಗಾಡಿ ತಗೊಂಡ್ರೆ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ. ಒಂದ್ಸತಿ ರೋಡ್ ಟ್ಯಾಕ್ಸ್ ಕಟ್ಟಿದ ಮೇಲೆ ನಾವು ಟೋಲ್ ಗೇಟ್ ಕಟ್ಟಬೇಕು. ಹಂಗಾರೆ 20 ವರ್ಷದಿಂದ ಇವ್ರು ನಡೆಸ್ತಾ ಇರೋವಂಥ ಟೋಲ್ ಗೇಟ್ ಕೂಡ ಮಾಫಿಯಾನೇ ಅಲ್ವಾ? ಡಬಲ್ ಟ್ಯಾಕ್ಸೇಷನು. ನೀವು ಅಲ್ಲೂ ವಸೂಲಿ ಆಗ್ತೀರಾ, ಇಲ್ಲಿ ಬಿಡಿ. ಈಗ ಅಲ್ಲಿ ನಾವು ಒಂದು ಇನೋವಾ ಗಾಡಿ ತಗೊಂಡ್ರೆ ಅಪ್ ಟು 20% ಇದೆ. 25 ಲಕ್ಷ ರೂಪಾಯಿ ಇನೋವಾ ಗಾಡಿ ಅಂದರೆ ಹೆಚ್ಚು ಕಮ್ಮಿ 6 ಲಕ್ಷ ನಾವು ಟ್ಯಾಕ್ಸ್ ಕಟ್ತೀವಿ.